ನಮಸ್ಕಾರ. ವೈಭವ್ ಸೂರ್ಯವಂಶಿಯ ಆರ್ಭಟ ಕಂಡು ಬೆಚ್ಚಿ ಬಿದ್ದರು ಕ್ರಿಕೆಟ್ ದಿಗ್ಗಜರು. ನಂತರ ನೀಡಿದರು ದೊಡ್ಡ ಹೇಳಿಕೆ. ಸೂರ್ಯವಂಶಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನಿಮ್ಗೆ ಅನಿಸುತ್ತೆ ವೈಭವ್ ಸೂರ್ಯವಂಶಿ ಹಾಗೂ ಅಭಿಷೇಕ್ ಶರ್ಮಾ ಇಬ್ಬರಲ್ಲಿ ಟೀಮ್ ಇಂಡಿಯಾದ ಬೆಸ್ಟ್ ಓಪನರ್ ಯಾರಾಗಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ವೈಭವ್ ಸೂರ್ಯವಂಶಿ ಮಗು ಮುಖದ ಈ ರನ್ ರಾಕ್ಷಸ ಸದ್ಯ ಕ್ರಿಕೆಟ್ ಲೋಕದಲ್ಲಿ ಹಲ್ಚಲ್ ಎಬ್ಬಿಸಿದ್ದಾನೆ. ತಾನೆದುರಿಸಿದ ಮೊದಲ ಬಾಲ್ನಿಂದಲೇ ಸಿಕ್ಸರ್ ಗಟ್ಟು ಈ ಪ್ರಚಂಡ ಪುಟಾಣಿಯನ್ನ ಕಟ್ಟಿ ಹಾಕುವುದು ಸದ್ಯಕ್ಕಂತೂ ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದು. ನಿನ್ನೆ ಮುಲ್ಲನ್ಪುರ್ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ನ ನಾಕ್ಔಟ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ವೈಭವ್ ಸೂರ್ಯವಂಶಿ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಪ್ಯಾಟ್ ಕಮಿನ್ಸ್ ನಂತಹ ವಿಶ್ವ ದಿಗ್ಗಜ ಬೌಲರ್ ಎದುರು ಅಬ್ಬರಿಸಿದ ವೈಭವ್ ಸೂರ್ಯವಂಶಿ ಒಂದೇ ಓವರ್ನಲ್ಲಿ 25 ರನ್ ಸಿಡಿಸುವ ಮೂಲಕ ಪ್ಲೇ ಆಫ್ ನ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಸಿಡಿಸಿದ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಇದಲ್ಲದೆ ಈ ಸೀಸನ್ ನಲ್ಲಿ ಬರೋಬ್ಬರಿ 65 ಸಿಕ್ಸ್ ಸಿಡಿಸುವ ಮೂಲಕ ಒಂದೇ ಸೀಸನ್ ನಲ್ಲಿ ಅಧಿಕ ಸಿಕ್ಸ್ ಸಿಡಿಸಿದ ಕ್ರಿಸ್ ಗೇಲ್ ದಾಖಲೆಯನ್ನ ನುಚ್ಚು ನೂರು ಮಾಡಿದ್ದಾನೆ. ಈ ಮುಖೇನವಾಗಿ ವೈಭವ್ರ ಈ ಸ್ಫೋಟಕ ಬ್ಯಾಟಿಂಗ್ ಕಂಡು ಸದ್ಯ ಇಡೀ ಕ್ರಿಕೆಟ್ ಜಗತ್ತು ಮೂಕ ವಿಸ್ಮಿತವಾಗಿದೆ. ನಿನ್ನೆ ನಡೆದ ಎಲಿಮಿನೇಟರ್ ಮ್ಯಾಚ್ ನಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ 20 ಓವರ್ಗಳಲ್ಲಿ 243 ರನ್ ಕಲೆ ಹಾಕಿತು. ವೈಭವ್ ಸೂರ್ಯವಂಶಿ 29 ಎಸೆತದಲ್ಲಿ 97 ರನ್ಗಳ ಬೆಸ್ಟ್ ಇನ್ನಿಂಗ್ಸ್ ಆಡ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತಹ ಹೈದರಾಬಾದ್ 196 ರನ್ಗಳಿಗೆ ಆಲ್ಔಟ್ ಆಯಿತು. ರೆಡ್ಡಿ 38 ರನ್ ಬಾರಿಸಿದ್ದೇ ಹೈಯೆಸ್ಟ್ ಸ್ಕೋರ್ ಎನಿಸಿಕೊಳ್ತು. ಇದರೊಂದಿಗೆ ಈ ಮ್ಯಾಚ್ ನಲ್ಲಿ ಆರ್ಆರ್ 47 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಎರಡನೇ ಕ್ವಾಲಿಫೈರ್ ಪಂದ್ಯವಾಡಲು ಕ್ವಾಲಿಫೈ ಆಗಿದೆ. ಮತ್ತು ಇಂದಿನ ಪಂದ್ಯದಲ್ಲಿ ವೈಭವ್ ಆಡಿದ ಆ ಅನ್ಸ್ಟಾಪಬಲ್ ಆಟದ ಕುರಿತು ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ. ಕ್ರಿಕೆಟ್ಗೆ ವಯಸ್ಸಿನ ಬೌಂಡರಿ ಇಲ್ಲ ಎಂಬುದನ್ನ ಮತ್ತೊಮ್ಮೆ ಈ ಹುಡುಗ ಇಂದು ತೋರಿಸಿಕೊಟ್ಟಿದ್ದಾನೆ. ಈತನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಡುವ ಎಲ್ಲ ಪರಿಪೂರ್ಣತೆ ಹಾಗೂ ಪಕ್ವತೆಯನ್ನು ಹೊಂದಿದ್ದಾನೆ ಮತ್ತು ಭಾರತದ ಹೆಸರನ್ನ ಈತ ಪ್ರಕಾಶಿಸಲಿದ್ದಾನೆ ಹಾಗೂ ನನ್ನ ಹೃದಯವನ್ನ ಈ ಆಟಗಾರ ಗೆದ್ದಿದ್ದಾನೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ಮೊದಲ ಬಾಲ್ನಿಂದಲೇ ಒಂದೇ ಇಂಟೆಂಟ್ ನಲ್ಲಿ ಆಡುವ ಈತನ ಆಟದ ಶೈಲಿಗೆ ಯಾರೂ ಸರಿಸಾಟಿ ಇಲ್ಲ ಮತ್ತು ಮುಂದೊಂದು ದಿನ ಈತ ತನ್ನ ವಿಶ್ವ ಕ್ರಿಕೆಟ್ ನಲ್ಲಿ ತನ್ನ ಬ್ಯಾಟಿಂಗ್ ಮೂಲಕ ಇಡೀ ವಿಶ್ವ ಕ್ರಿಕೆಟ್ ಅನ್ನೇ ಆಳಲಿದ್ದಾನೆ ಎಂದು ತೆಂಡೂಲ್ಕರ್ ಭವಿಷ್ಯವಾಣಿ ನುಡಿದಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಆದಷ್ಟು ಬೇಗ ಈತ ಮೆನ್ ಇನ್ ಬ್ಲೂ ಜರ್ಸಿಯಲ್ಲಿ ಕಾಣಿಸಿಕೊಳ್ಳಲಿ ಎಂದು ಆಶಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಇದಾದ ಬಳಿಕ ಮಾತನಾಡಿದ ವೀರೇಂದ್ರ ಸೆಹ್ವಾಗ್ ಈ ರೀತಿಯಾಗಿ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಒನ್ಸ್ ಇನ್ ಎ ಜನರೇಷನಲ್ ಕ್ರಿಕೆಟರ್ ಎನ್ನುವ ರೀತಿಯಲ್ಲಿ ಆಡುತ್ತಿದ್ದಾನೆ. ಈತನ ಆಟ ಕಟ್ಟಿ ಹಾಕುವುದು ಅಸಾಧ್ಯ. ಒಂದೇ ಸೀಸನ್ ಅಲ್ಲಿ 65 ಸಿಕ್ಸ್ ಸಿಡಿಸುವುದು ನಿಜಕ್ಕೂ ಸಾಧ್ಯವಲ್ಲದ ಕೆಲಸ ಈತ ಮಾಡಿ ತೋರಿಸಿದ್ದಾನೆ, ಅದು ಕೂಡ 15 ವರ್ಷದ ವಯಸ್ಸಿನಲ್ಲಿ. ಈತನ ಆಟಕ್ಕೆ ಬಿಸಿಸಿ ಸೆಲೆಕ್ಟ್ ಮಾಡಲೇಬೇಕು ಟೀಮ್ ಇಂಡಿಯಾದಲ್ಲಿ ಎಂದು ವೀರೇಂದ್ರ ಸೆಹ್ವಾಗ್ ಆಗ್ರಹ ಮಾಡಿದ್ದಾರೆ. ವೈಭವ್ ಆಡುತ್ತಿರುವ ಸದ್ಯದ ಆಟದ ಶೈಲಿ ನೋಡಿದರೆ ಆರ್ಆರ್ ತಂಡಕ್ಕೆ ಟ್ರೋಫಿ ತಂದು ಕೊಡಲಿದ್ದಾನೆ ಎಂದು ವೀರು ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.